ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದಾರೆ ನಟ ಶಿವರಾಜ್ ಕುಮಾರ್. ಅಮೆರಿಕಾಗೆ ತೆರಳುವಾಗ ನಟ ಶಿವಣ್ಣ ಭಾವುಕರಾದರು. ಅಭಿಮಾನಿಗಳಿಗೆ ಧೈರ್ಯವನ್ನ ತುಂಬಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಒಂದಷ್ಟು ಆತಂಕ ಅನ್ನೋದಿರುತ್ತೆ. ಶಿವರಾಜ್ ಕುಮಾರ್ ಅವರು ಈಗ ಅಮೆರಿಕಕ್ಕೆ ತೆರಳಿದ್ದಾರೆ ಬೆಂಗಳೂರಿನಿಂದ. ಅವರಿಗೆ ಆಪರೇಷನ್ ಏನಿದೆ ಅದಕ್ಕೂ ಕೂಡ ಟೈಮು ಫಿಕ್ಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನೆ ಮುಂದೆ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದರು. ಅವರಿಗೆ ಧೈರ್ಯ ತುಂಬಿದ್ದಾರೆ. ಒಂದಷ್ಟು ಆತಂಕ ಅನ್ನೋದು ಇದ್ದಿರುತ್ತೆ ಸಹಜವಾಗಿ. ಹೀಗಾಗಿ ಫ್ಯಾಮಿಲಿಯವರು, ಫ್ರೆಂಡ್ಸ್ ಬಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ. 24ನೇ ತಾರೀಕು ಸರ್ಜರಿ ಆಗುತ್ತೆ. ಜನವರಿ 25ಕ್ಕೆ ಫ್ಲೈಟ್ ಹತ್ತಿ 25ಕ್ಕೆ ನಾನು ವಾಪಸ್ ಬರ್ತೀನಿ. ಅಭಿಮಾನಿಗಳ ಅಭಿಮಾನಕ್ಕೆ ನಾನು ಚಿರಋಣಿ ಅಂಥೇಳಿ ಶಿವಣ್ಣ ಭಾವುಕರಾಗಿ ಮಾತನಾಡಿದರು. ಅವರ ಆರೋಗ್ಯದ ವಿಚಾರವಾಗಿ ಕೂಡ ಕರ್ನಾಟಕದಾದ್ಯಂತ ಅವರ ಅಭಿಮಾನಿಗಳು ಬಹಳ ಆತಂಕದಲ್ಲಿದ್ದಾರೆ. ಅಭಿಮಾನಿಗಳು ಅನ್ನೋದಕ್ಕಿಂತ ಇಡೀ ಕರುನಾಡೆ ಬಹಳ ಆತಂಕದಲ್ಲಿದೆ. ಶಿವಣ್ಣಗೆ ಏನಾಯಿತು ಯಾಕಂದರೆ ಗೀತಕ್ಕ ಅವತ್ತು ಮಾತಾಡಿದರು ಭೈರತಿ ರಣಗಲ್ ಆ ಈವೆಂಟ್ನಲ್ಲಿ, ಕಾರ್ಯಕ್ರಮದಲ್ಲಿ. ಅದಾದ ಮೇಲೆ ಶಿವಣ್ಣ ಕೂಡ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ರು. ಮನುಷ್ಯ ಅಂದ ಮೇಲೆ ಸಹಜವಾಗಿ ಸಮಸ್ಯೆಗಳಿದ್ದೇ ಇರ್ತವಲ್ಲ. 2 ಟ್ರೀಟ್ಮೆಂಟ್ ಆಗಿದೆ, 2 ಆಗಬೇಕು ಅಂತ ಹೇಳಿದರು. ಇವತ್ತು ಕಿಚ್ಚ ಸುದೀಪ್ ಸೇರಿದಂತೆ BC ಪಾಟೀಲು, ಕುಮಾರ್ ಬಂಗಾರಪ್ಪ, ಸಾಕಷ್ಟು ಜನ ಸ್ಟಾರ್ಗಳು, ರಾಜಕಾರಣಿಗಳು ಕೂಡ ಬಂದು ಅವ್ರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ಮನೆ ಮುಂದೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಜಮಾಯಿಸಿದ್ರು, ಬಹಳ ಆತಂಕದಲ್ಲಿದ್ದರು. ಈಗ ಶಿವಣ್ಣ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕರುನಾಡಿಗೆ. 24ಕ್ಕೆ ಆಪರೇಷನ್ ಇದೆ, 25ಕ್ಕೆ ನಾನು ವಾಪಸ್ ಬಂದೇ ಬರ್ತೀನಿ ಅಂಥೇಳಿ. ಯಾಕಂತ ಹೇಳಿದ್ರೆ ಸಹಜವಾಗಿ ದೊಡ್ಡ ಮನೆ ಅಂತ ಬಂದರೆ ಸಾಕಷ್ಟು ರೀತಿಯಾದಂಥ ಒಂದು ಅಭಿಮಾನ, ಗೌರವ. ಅಣ್ಣವ್ರ ಕಾಲದಿಂದಲೂ ಕೂಡ ಅದು ಅವರ ಅಪಹರಣ ಆದಾಗಲೂ ಕೂಡ ಅಷ್ಟೇ ರಾಜ್ಕುಮಾರ್ ಅವರು, ಮತ್ತು ಅದಾದಮೇಲೆ ನಿಧನರಾದಾಗ, ಮತ್ತು ಅಪ್ಪು ಅವರು ಹೃದಯಾಘಾತಕ್ಕೊಳಗಾಗಿ ಅವರು ಕೂಡ ವಿಧಿವಶರಾದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಅವ್ರ ಜೊತೆಗೆ ನಿಂತಿದೆ, ಅವರ ನೋವಿನಲ್ಲಿರಿದೆ. ಹಾಗಾಗಿಯೇ ಒಂದು ಭಾವನಾತ್ಮಕವಾದಂಥ ಸಂಬಂಧ ಕರ್ನಾಟಕಕ್ಕೂ ಮತ್ತು ರಾಜ್ ಅವ್ರ ಕುಟುಂಬಕ್ಕೂ. ಹಾಗಾಗಿ ಶಿವಣ್ಣ ಅವ್ರನ್ನೂ ಕೂಡ ಇವತ್ತು ಅವರ ಅಭಿಮಾನಿಗಳು ಬಹಳ ನೋವಿನಿಂದ ಅಮೇರಿಕಾಗೆ ಕಳಿಸ್ಕೊಟ್ಟಿದ್ದಾರೆ. ಗೀತಕ್ಕ ಕೂಡ ಈ ಸಂದರ್ಭದಲ್ಲಿ ಭಾವುಕರಾದರು. ಯಾಕಂದರೆ ನಿರಂತರವಾಗಿ ನಾವು ಗಮನಿಸ್ತಾ ಇದ್ದೀವಿ, ಭೈರತಿ ರಣಗಲ್ ಆದ ಮೇಲೆ ಶಿವಣ್ಣ ಅವರು ತಿರುಪತಿಗೆ ಹೋಗಿದ್ದರು, ಅಲ್ಲಿ ಮುಡಿಕೊಟ್ಟು ಬಂದರು. ಅದಾದ ಮೇಲೆ ಕೂಡ ಅವರ ಅಭಿಮಾನಿಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳು ಇತ್ತು ತಲೆಯಲ್ಲಿ. ಶಿವಣ್ಣಂಗೆ ಏನಾಗಿದೆ, ಯಾವ ಒಂದು ಸಮಸ್ಯೆಯಿಂದ ಶಿವಣ್ಣ ಅವರು ಈ ರೀತಿ ನೋವಿಗೆ ಒಳಪಟ್ಟಿದ್ದಾರೆ, ಅದು ಗೊತ್ತಾಗಬೇಕು ನಮಗೆ, ಯಾರೂ ಕೂಡ ಮಾಹಿತಿ ಕೊಡ್ತಿಲ್ಲ ಅಂಥೇಳಿ ಶಿವಣ್ಣ ಅವರೇ ಸ್ವತಃ ಹೇಳಿದರು, ನನಗೆ ಸಮಸ್ಯೆ ಇರೋದು ನಿಜ ಅಂಥೇಳಿ. ಬಟ್ ಈಗ ಅಮೇರಿಕಾಗೆ ತೆರಳಿದ್ದಾರೆ. ಏನೋ ಎಲ್ಲರಿಗೂ ಇರುತ್ತೆ, ನಮಗೆ ಒಂದು ಸ್ವಲ್ಪ ಎಮೋಷನಲ್ ಆಗ್ತಿದೆ ನ್ಯಾಚುರಲ್. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಇದೆ ಅದು ಒಂದು ಆತಂಕ ಅನ್ನೋದಿರುತ್ತೆ. ಅದಕ್ಕೇನೆ ಇಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅವ್ರ ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ಒಂದು ದುಃಖ ಅಷ್ಟೇ ಅಂತ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅದು ಏನು ಸರ್ಜರಿ 24ನೇ ಥರ ನಡೀತೆ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದು ಈ ಥರ. ಬಟ್ ಸ್ವಲ್ಪ ಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ. ಯಾಕಂದರೆ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟಿದೆ. ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮ ಮೇಲೆ ಇಟ್ಟಿದೆ. ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ವಿಲ್ ಬಿ ಬ್ಯಾಕ್ ಜನವರಿ 25th ಫ್ಲೈಟ್ ಆಗಿದೆ. 26th ಇರ್ತೀನಿ. MCI ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ. ಶಿವಣ್ಣ ಕೋಟ್ಯಾಂತರ ಅಭಿಮಾನಿಗಳು ಹರಕೆಯನ್ನು ಹೊತ್ಕೊಂಡಿರೋದು, ಅಂದರೆ ಬರೋ ತನಕ ದಿನನಿತ್ಯ ಅರ್ಚನೆ, ಪೂಜೆ
24ಕ್ಕೆ ಅದು ಪ್ರೀತಿ ಅಷ್ಟೇ, ಎಲ್ಲರದ್ದು ವಿಶಸ್ ಬೇಕು. ಅದು ತುಂಬ ಐ ಥಿಂಕ್ ಆ ಪ್ರೀತಿಗೆ ಏನು ಕೊಟ್ಟರು ಕಮ್ಮಿನೇ. ಮಿಸ್ ಮಾಡ್ಕೊತೀನಿ ಎಲ್ರೂ. ಜನವರಿ 1 ಇರಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೇದಾಗಲಿ. ನಮಗೆ 20th UI ರಿಲೀಸ್ ಆಗ್ತದೆ, ಆ ಚಿತ್ರಕ್ಕೆ ಒಳ್ಳೇದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತದೆ. ಎರಡು ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಾಗ್ತಿದೆ, ಚೆನ್ನಾಗಿದೆ. ಅದರಿಂದ ಈ 2 ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ಥಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ವೆರಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಚೆನ್ನಾಗಾಗಲಿ. ವಾಪಸ್ ಬಂದಮೇಲೆ ಜೊತೆಗೆ ಯಾರು ಬರ್ತಾ ಇದ್ದಾರೆ ಮತ್ತು ಡಾಕ್ಟ್ರು ಈಗ ನಾನು ಗೀತಾ, ನಾನು ಚಿಕ್ಕಮಗಳೂರು ಹೋಗ್ತೀನಿ, ನಿವೇದಿತಾ. 28 ತಾರೀಕು ಮದುವೆ ಬರ್ತಾ ಇದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್. ಆ್ಯಂಡ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿದ್ದೇನೆ ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಂಡು ಅಂತ ಹೇಳಿದ್ರು. ಶಿವಣ್ಣ ಸುದೀಪ್ ಅವ್ರು ಬಂದಿದ್ರು, ನಿಮ್ಮಿಬ್ಬರನ್ನ ಹಗ್ ಮಾಡಿದ್ರು. ಗೀತಕ್ಕನ ನಿಮ್ಮನ್ನ ಏನು ಹೇಳಿ ಎಷ್ಟು ಧೈರ್ಯ? ಇಲ್ಲ ಹೇಳಿ ನೀವು ಇಲ್ಲ ಅಣ್ಣ, ನೀವು ಬರ್ತೀರಾ, ನೀವು ಆರಾಮಾಗ ಇದೆಲ್ಲ ಏನು ವಿಷಯನೇ ಅಲ್ಲ ನಿಮ್ಮದು. ಬಟ್ ಎವ್ರಿಥಿಂಗ್ ಇಸ್ ಇನ್ ಸೇಫ್ ಇದೆ. ಏನು ಯಾರು ಭಯ ಪಡಬೇಕಾದಿಲ್ಲ. ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ, ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗ ಸ್ಟಾರ್ ಥರ ಏನೇ ಆಡಿದ್ರು ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ. ಬಟ್ ಧೈರ್ಯ ಇದ್ದೇ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್, ಯಾಕಂದರೆ ಇಲ್ಲಾಂದರೆ ಈ ಒಂದು 2 days 3 days ಅಂದರೆ ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ ಹತ್ರದಿಂದ ಪಡ್ತೀವಿ, ಹಾರ್ಟ್ ರೇಟ್ ಇರ್ಬೋದು, ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್. ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್, ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದು ನನಗೊಂದು ಒಳ್ಳೆ ಖುಷಿ, ಆಮೇಲೆ ಒಂದು ಧೈರ್ಯ. ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗ್ಬೋದು ಬನ್ನಿ ಸರ್ ಅಂತ. ಶಶಿಧರ್ ಅವರು ಒಳ್ಳೆದ, ದಿಲೀಪ್ ನನ್ನ ಸರಿಂದ ಈಸ್ ಯೂರಾಲಜಿಸ್ಟ್. ಅದರಿಂದ ಐ ಥಿಂಕ್ ಎವ್ರಿಬಡಿ ತುಂಬಿದ್ದಾರೆ. ಏನೋ ಎಲ್ಲರಿಗೂ ಇರುತ್ತೆ, ನಮಗೆ ಒಂದು ಸ್ವಲ್ಪ ಎಮೋಷನಲ್ ಆಗ್ತಿದೆ ನ್ಯಾಚುರಲ್. ಬಟ್ ಚೆನ್ನಾಗಿದೆ. ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಏನಿದೆ ಅದು ಒಂದು ಸ್ವಲ್ಪ ಒಂದು ಆತಂಕನಿದೆ. ಅದಕ್ಕೇನೆ ಇಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅವ್ರ ಅಭಿಮಾನಿಗಳಿದ್ದಾರೆ, ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅದು ಏನು ಸರ್ಜರಿ 24ನೇ ಥರ ನಡೀತೆ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಬಟ್ ಸ್ವಲ್ಪ ಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 weeks ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ.